ನಮಸ್ಕಾರ ಸ್ನೇಹಿತರೆ, ಪ್ರಪಂಚವಾಣಿ 2 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಶುಕ್ರದೇವನ ಅಚ್ಚುಮೆಚ್ಚಿನ ರಾಶಿಗಳು ಇವು. ಇವರಿಗೆ ಇರುತ್ತದೆ ಸದಾಕಾಲ ಶುಕ್ರದೆಸೆ. ಸಂತೋಷ ಮತ್ತು ಸಂಪತ್ತಿನ ಸಂಕೇತವಾದ ಶುಕ್ರ ಗ್ರಹವು ಯಾವ ವ್ಯಕ್ತಿಯನ್ನು ಅನುಗ್ರಹಿಸುತ್ತಾನೋ ಆತನಿಗೆ ಎಂದಿಗೂ ಐಶ್ವರ್ಯ ಮತ್ತು ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದೇ ಕೊರತೆಗಳು ಎದುರಾಗುವುದಿಲ್ಲ. ಈ ಒಂದು ವಿಶೇಷವಾದಂತಹ ಸಮಯದಲ್ಲಿ ಶುಕ್ರ ಗ್ರಹವು ಶುಕ್ರ ದೆಸೆಯನ್ನ ನೀಡುತ್ತಿರುವಂತಹ ಅದ್ಭುತವಾದ ರಾಶಿಗಳು ಇವು. ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರತಿಯೊಂದು ಗ್ರಹವು ಮತ್ತು ರಾಶಿಗೆ ತನ್ನದೇ ಆದ ವಿಶೇಷ ಮಹತ್ವವಿದೆ. ಶುಕ್ರನ ಪ್ರಭಾವ 12 ರಾಶಿಗಳ ಮೇಲೆ ಇದ್ದರೂ ಕೂಡ ಈ ಕೆಲವು ರಾಶಿಯವರಿಗೆ ಮಾತ್ರ ವಿಶೇಷ ಫಲ ಲಭಿಸುತ್ತದೆ. ಮೊದಲನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿಯೇ ಶುಕ್ರ ಗ್ರಹ. ಹಾಗಾಗಿ ಶುಕ್ರನ ಅನುಗ್ರಹದಿಂದ ಈ ರಾಶಿಗೆ ಸೇರಿದ ಜನರು ಎಂದಿಗೂ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ಶುಕ್ರನ ಅಚ್ಚುಮೆಚ್ಚಿನ ರಾಶಿಗಳಲ್ಲಿ ಶುಕ್ರ ಗ್ರಹವೂ ಒಂದು, ಹಾಗೆಯೇ ವೃಷಭ ರಾಶಿಯೂ ಒಂದು. ಈ ರಾಶಿಯು ಸೌಂದರ್ಯದ ಪ್ರತೀಕವಾಗಿದೆ. ವೃಷಭ ರಾಶಿಗೆ ಸೇರಿದ ಜನರು ಬುದ್ಧಿವಂತರು ಎಂದು ಹೇಳಲಾಗುತ್ತದೆ. ಈ ರಾಶಿಯವರು ಶಿಕ್ಷಣ ಮತ್ತು ಸೌಂದರ್ಯದ ಕ್ಷೇತ್ರಗಳಲ್ಲಿ ಹೆಚ್ಚು ಪ್ರಗತಿಯನ್ನು ಹೊಂದುತ್ತಾರೆ. ಈ ರಾಶಿಗೆ ಸೇರಿದ ಜನರು ನೋಡಲು ಅತ್ಯಂತ ಸುಂದರ ಮತ್ತು ಆಕರ್ಷಕವಾಗಿ ಇರುತ್ತಾರೆ. ವೃಷಭ ರಾಶಿಯ ಮೇಲೆ ಲಕ್ಷ್ಮೀದೇವಿಯ ವಿಶೇಷ ಕೃಪೆಯೂ ಇರುತ್ತದೆ. ಜನಗಳ ಮಧ್ಯೆ ಈ ರಾಶಿಯವರು ತಮ್ಮದೇ ಆದ ವಿಭಿನ್ನ ಗುರುತನ್ನು ಹೊಂದಿರುತ್ತಾರೆ. ಸಾಮಾನ್ಯವಾಗಿ ಈ ರಾಶಿಗೆ ಸೇರಿದವರು ತಮ್ಮ 30ನೇ ವಯಸ್ಸಿನಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ. ವೃಷಭ ರಾಶಿಗೆ ಸೇರಿದ ಜನರಿಗೆ ಹೊಸ ಹೊಸ ಬಟ್ಟೆಗಳನ್ನು ಧರಿಸುವುದು ಎಂದರೆ ಬಹಳ ಇಷ್ಟ. ಇವರು ಹೆಚ್ಚು ತಾಳ್ಮೆಯಿಂದ ಇರುತ್ತಾರೆ. ಈ ರಾಶಿಗೆ ಸೇರಿದ ಕೆಲಸ ಮಾಡುವವರು ಮತ್ತು ವ್ಯಾಪಾರಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನ ಗಳಿಸುತ್ತಾರೆ. ವೃಷಭ ರಾಶಿಗೆ ಸೇರಿದ ಜನರಿಗೆ ಜೀವನದಲ್ಲಿ ಹೆಚ್ಚು ಹಣ ಗಳಿಸುವುದು ಎಂದರೆ ಬಹಳ ಇಷ್ಟವಾಗುತ್ತದೆ. ಇನ್ನು ತುಲಾ ರಾಶಿ. ವೃಷಭ ರಾಶಿಯ ಹಾಗೆ ತುಲಾ ರಾಶಿಯ ಅಧಿಪತಿಯು ಶುಕ್ರ ಗ್ರಹವೇ ಆಗಿದೆ. ಈ ರಾಶಿಗೆ ಸೇರಿದ ಜನರ ಮೇಲೆ ಶುಕ್ರನ ವಿಶೇಷ ಕೃಪೆ ಇದ್ದೇ ಇರುತ್ತದೆ. ತುಲಾ ರಾಶಿಗೆ ಸೇರಿದ ಜನರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನ ಗಳಿಸುತ್ತಾರೆ. ಈ ರಾಶಿಯವರು ಯಶಸ್ವಿ ವ್ಯಾಪಾರಿಗಳಾಗಿರುತ್ತಾರೆ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ತುಲಾ ರಾಶಿಗೆ ಸೇರಿದ ಜನರು ಸರಿಯಾಗಿ ಯೋಚಿಸುತ್ತಾರೆ. ಇವರು ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ. ತುಲಾ ರಾಶಿಗೆ ಸೇರಿದ ಜನರು ಯಾವುದೇ ಕೆಲಸವನ್ನು ಮಾಡಿದರೂ ಅದರಲ್ಲಿ ಯಶಸ್ಸನ್ನು ಗಳಿಸುವವರೆಗೂ ಶ್ರಮಪಟ್ಟು ಹೆಚ್ಚು ಕೆಲಸವನ್ನು ಮಾಡುತ್ತಾರೆ. ಇವರಿಗೆ ಯಾವುದೇ ಕೆಲಸವನ್ನು ಅಪೂರ್ಣವಾಗಿ ಬಿಡುವುದಕ್ಕೆ ಇಷ್ಟವಾಗುವುದಿಲ್ಲ. ಈ ರಾಶಿಯವರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ. ಇವರು ತಮ್ಮ ಆಸೆಗಳನ್ನು ಈಡೇರಿಸುವುದಕ್ಕೆ ಹಗಲು ರಾತ್ರಿ ಶ್ರಮಪಟ್ಟು ಕೆಲಸ ಮಾಡುತ್ತಾರೆ. ಈ ರಾಶಿಯವರಿಗೆ ತಾವು ಸುಂದರವಾಗಿ ತಯಾರಾಗುವುದು ಎಂದರೆ ಬಹಳ ಇಷ್ಟ. ಇವರಿಗೆ ಸ್ನೇಹಿತರಿಂದ ಹೆಚ್ಚು ಲಾಭವಾಗುತ್ತದೆ. ತುಲಾ ರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವುದಕ್ಕೆ ಯಾವಾಗಲೂ ಸಿದ್ಧವಾಗಿರುತ್ತಾರೆ. ಇನ್ನು ಮೀನರಾಶಿ. ಶುಕ್ರ ಗ್ರಹವು ಮೀನರಾಶಿಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ. ಹಾಗಾಗಿ ಮೀನರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ಕೆಲಸದಲ್ಲಿಯೂ ಯಶಸ್ಸನ್ನು ಗಳಿಸುವುದು ಎಂದರೆ ತುಂಬಾನೇ ಸುಲಭವಾಗುತ್ತದೆ. ವೃಷಭ ಮತ್ತು ತುಲಾ ರಾಶಿಯವರಂತೆಯೇ ಮೀನರಾಶಿಯವರು ಸಹ ಸೃಜನಶೀಲರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಜನರಲ್ಲಿ ಪ್ರತಿಭೆಗೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಮೀನರಾಶಿಗೆ ಸೇರಿದ ಜನರು ಕಲೆ, ಚಿಕಿತ್ಸೆ, ಜೀವವಿಜ್ಞಾನ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ. ಇವರಿಗೆ ಧಾರ್ಮಿಕ ಕೆಲಸಗಳಲ್ಲಿ ಹೆಚ್ಚು ಆಸಕ್ತಿ ಇರುತ್ತದೆ. ಈ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಅದನ್ನು ಪೂರ್ತಿಗೊಳಿಸುತ್ತಾರೆ. ಈ ರಾಶಿಯವರು ತಮ್ಮ ಮಾತಿನಲ್ಲಿಯೂ ಸ್ಪಷ್ಟವಾಗಿ ಯಾವಾಗಲೂ ಮಾತನಾಡುತ್ತಾರೆ. ಮಾತಿನಲ್ಲಿ ಯಾವಾಗಲೂ ಸ್ಪಷ್ಟವಾಗಿಯೇ ಯೋಚಿಸುತ್ತಾರೆ.
ಇವರು ಸಾಕಷ್ಟು ಹಣ, ಐಷಾರಾಮಿ ಮತ್ತು ಸಂಪತ್ತಿನೊಂದಿಗೆ ತಮ್ಮ ಜೀವನವನ್ನು ಕಳೆಯುತ್ತಾರೆ. ಇಲ್ಲಿ ಹೇಳಿರುವಂತಹ ರಾಶಿಯವರ ಮೇಲೆ ಶುಕ್ರ ಗ್ರಹದ ವಿಶೇಷವಾದ ಆಶೀರ್ವಾದವು ಜೀವನ ಪೂರ್ತಿ ಇರುತ್ತದೆ. ಇದರೊಂದಿಗೆ ಲಕ್ಷ್ಮೀ ದೇವಿಯ ಅಪಾರ ಅನುಗ್ರಹವೂ ಲಭಿಸುತ್ತದೆ. ಹಾಗಾಗಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನಿಮ್ಮ ಜೀವನದಲ್ಲಿ ಎಂದಿಗೂ ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಷಯಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ. ಶುಕ್ರ ದೆಸೆಯಿಂದಾಗಿ ಬದುಕಿನ ಪ್ರತಿಯೊಂದು ಹಂತದಲ್ಲಿಯೂ ನೀವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರುತ್ತೀರಾ. ಶುಕ್ರನ ವಿಶೇಷ ಕೃಪೆಯಿಂದಾಗಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಷ್ಟು ಅದೃಷ್ಟಶಾಲಿಗಳು ಸಹ ಆಗಿರುತ್ತೀರಾ. ಅದೇ ರೀತಿ ಶುಕ್ರ ಗ್ರಹನು ತನ್ನ ಎಲ್ಲ 12 ರಾಶಿಗಳ ಮೇಲೂ ಕೂಡ ಶುಭ ಮತ್ತು ಅಶುಭ ಪ್ರಭಾವವನ್ನು ಕೆಲವೊಂದು ರೀತಿಯಲ್ಲಿ ಬೀರುತ್ತಾನೆ. ಪ್ರತಿಯೊಂದು ಗ್ರಹಕ್ಕೂ ಮಿತ್ರ ಗ್ರಹ ಮತ್ತು ಶತ್ರು ಗ್ರಹ ರಾಶಿ ಇದ್ದೇ ಇರುತ್ತದೆ. ಬುಧ ಮತ್ತು ಶನಿ ಗ್ರಹಗಳು ಶುಕ್ರ ಗ್ರಹದ ಮಿತ್ರ ಗ್ರಹಗಳಾಗಿವೆ. ಶುಕ್ರ ಗ್ರಹವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವುದಕ್ಕೆ 23 ದಿನಗಳನ್ನು ತೆಗೆದುಕೊಳ್ಳುತ್ತಾನೆ. ಧನ, ಸಂಪತ್ತು, ವೈಭವ, ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾದ ಶುಕ್ರ ಗ್ರಹಕ್ಕೆ ಕೆಲವು ರಾಶಿಗಳು ಎಂದರೆ ಪಂಚಪ್ರಾಣ. ಯಾರ ಜಾತಕದಲ್ಲಿ ಶುಕ್ರ ಗ್ರಹವು ಉತ್ತಮ ಸ್ಥಾನದಲ್ಲಿರುತ್ತಾನೆಯೋ ಅವರು ಜೀವನದಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುತ್ತಾರೆ. 12 ರಾಶಿಗಳಲ್ಲಿ ಈ 3 ರಾಶಿಗೆ ಶುಕ್ರ ಗ್ರಹವು ಹೆಚ್ಚು ಶುಭವನ್ನು ಉಂಟು ಮಾಡಲಿದ್ದಾನೆ. ಶುಕ್ರನ ಅಪಾರ ಅನುಗ್ರಹ ಈ 3 ರಾಶಿಗಳ ಮೇಲೆ ಇರುವುದರೊಂದಿಗೆ ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯೂ ಸಹ ಈ ರಾಶಿಗಳ ಮೇಲೆ ಇದ್ದೇ ಇರುತ್ತದೆ. ಹಾಗಾಗಿ ಯಾವ 3 ರಾಶಿಗಳ ಮೇಲೆ ಶುಕ್ರನ ಅಪಾರವಾದಂತಹ ಆಶೀರ್ವಾದ ಇರಲಿದೆ ಅಂತ ತಿಳಿದುಕೊಂಡಿರಾ ಮತ್ತು ಯಾರಿಗೆ ಧನ ಸಂಪತ್ತು, ವೈಭವದ ಯಾವುದೇ ಕೊರತೆ ಇರುವುದಿಲ್ಲ ಎನ್ನುವುದನ್ನು ಖಂಡಿತ ತಿಳಿದುಕೊಂಡಿದ್ದೀರಾ. ಹಾಗಾಗಿ ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಖಂಡಿತವಾಗಿಯೂ ನೀವು ಕೂಡ ಅದೃಷ್ಟಶಾಲಿಗಳೇ. ಹಾಗಾಗಿ ಈ ಒಂದು ಶುಕ್ರ ಗ್ರಹದ ವಿಶೇಷ ಆಶೀರ್ವಾದ ಕೇವಲ ಈ 3 ರಾಶಿಗಳ ಮೇಲೆ ಅಷ್ಟೇ ಇದ್ದರೂ ಕೂಡ ಕೆಲವೊಂದು ರಾಶಿಗಳ ಮೇಲೆ ಆಯಾ ಗ್ರಹಗಳ ಸಂಚಾರ ಪ್ರಾರಂಭವಾದಾಗ, ಅಂದರೆ ಗ್ರಹ ಸಂಚಾರ ಆರಂಭವಾದಾಗ ತನ್ನ ವಿಶೇಷ ಪ್ರಭಾವವನ್ನು, ವಿಶೇಷವಾದ ಶುಭ ಫಲಗಳನ್ನು ಸಹ ಮಿಕ್ಕುಳಿದ ರಾಶಿಗಳಿಗೂ ಸಹ ನೀಡುತ್ತಾನೆ. ಆದರೆ ಜನ್ಮ ಮತ್ತೆ ಲಗ್ನ ಗ್ರಹವಾಗಿರುವಂತಹ ಶುಕ್ರ ಗ್ರಹನು ವೃಷಭ ರಾಶಿಯ ಅಧಿಪತಿ, ತುಲಾ ರಾಶಿಯ ಅಧಿಪತಿ. ಇನ್ನು ಬುಧ ಗ್ರಹ ಎಂದರೆ ಶುಕ್ರನ ಒಂದು ಆತ್ಮೀಯವಾದ ಗ್ರಹ. ಹಾಗಾಗಿ ಮೀನ ರಾಶಿಗೂ ಕೂಡ ಈ ಒಂದು ವಿಶೇಷ ಫಲವನ್ನ ನೀಡುತ್ತಾನೆ. ಒಟ್ಟಾರೆ ವೃಷಭ ರಾಶಿ, ತುಲಾ ರಾಶಿ ಮತ್ತು ಮೀನ ರಾಶಿಗಳು ಶುಕ್ರ ಗ್ರಹಕ್ಕೆ ವಿಶೇಷವಾದಂತಹ ರಾಶಿಗಳಾಗಿವೆ ಎಂದರೆ ಖಂಡಿತ ತಪ್ಪಾಗಲಾರದು. ಜ್ಯೋತಿಷ್ಯ ಶಾಸ್ತ್ರವು ಕೂಡ ಇದನ್ನೇ ಉಲ್ಲೇಖಿಸುವ ಕಾರಣ ನಾವಿಲ್ಲಿ ತಿಳಿದುಕೊಳ್ಳಬೇಕಾದ ವಿಚಾರವೆಂದರೆ ಸಂಪತ್ತಿನ ಅಧಿದೇವತೆಯಾದ ಶುಕ್ರ ಗ್ರಹನು ಈ 3 ರಾಶಿಗಳನ್ನು ಯಾವತ್ತೂ ಕೈಬಿಡಲಾರ ಮತ್ತು ಇವರ ಬಾಳಿನಲ್ಲಿ ಸದಾ ಕಾಲ ಎಂಥ ಸಮಸ್ಯೆ ಇದ್ದರೂ ಹಣಕಾಸಿನ ಸಮಸ್ಯೆಗಳಿಂದ ಇವರನ್ನು ಪಾರು ಮಾಡುತ್ತಾನೆ ಮತ್ತು ಇವರು ಮುಟ್ಟಿದ್ದೆಲ್ಲವೂ ಬಂಗಾರವಾಗುವಂತೆ ಇವರನ್ನ ಕಾಪಾಡುತ್ತಾನೆಂದು ತಿಳಿದು ಬರುತ್ತದೆ. ಸ್ನೇಹಿತರೆ, ಈ ಒಂದು ವಿಶೇಷ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಆಸ್ಟ್ರಾಲಜಿ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಪ್ರಪಂಚವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ.